ಹಿಡಿತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈವಿ ಆಗ್ತಾರಾ ಮುಂದಿನ ಬಿಎಸ್ವೈ? ಹೌದು ವೀಕ್ಷಕರೇ, ರಾಷ್ಟ್ರೀಯ ಪಕ್ಷದ ಅಣೆಪಟ್ಟಿ ಇದ್ರೂ ರಾಜ್ಯದಲ್ಲಿ ನಾಯಕತ್ವದ ಕೊರತೆ ಎದುರಿಸ್ತಾ ಇರುವಂತಹ ಪಕ್ಷ ಬಿಜೆಪಿ. ಯಡಿಯೂರಪ್ಪನವರ ಕಾಲಘಟ್ಟದ ಬಳಿಕ ಡಜನ್ ಗಟ್ಟಲೆ ನಾಯಕರಿದ್ರು. ಜನ ಮೆಚ್ಚುವ ಜನ ನಾಯಕರ್ಯಾರು ಪಕ್ಷದಲ್ಲಿ ಹೊರಹೊಮ್ಮದಿರೋದು ಪಕ್ಷದ ಪಾಲಿಗೆ ಬಿಸಿ ತುಪ್ಪವಾಗಿದೆ. ಬಿಜೆಪಿಯ ಈ ಸ್ಥಿತಿಯೇ ಅದರ ಮೈತ್ರಿ ಪಕ್ಷಕ್ಕೆ ಲಾಭವಾಗಿ ಪರಿಣಮಿಸಿದೆ. ಇನ್ನು ಈ ಸಂದಿಗ್ಧ ಪರಿಸ್ಥಿತಿಯಿಂದ ಪಕ್ಷವನ್ನ ಹೊರತರಲು ಕೇಸರಿ ಪಡೆಯ ಹಲವು ನಾಯಕರು ತೆರೆಮರೆಯಲ್ಲಿ ಪ್ರಯತ್ನ ಆರಂಭಿಸಿ ತಾವೇ ಮುಂಚೂಣಿಯ ಲೀಡರ್ ಎನಿಸಿಕೊಳ್ಳಲು ತಾಲೀಮು ಶುರು ಮಾಡಿಕೊಂಡಿದ್ದಾರೆ. ಇನ್ನು ಬಿಜೆಪಿಯ ಭವಿಷ್ಯದ ಮಾಸ್ ಲೀಡರ್ ಪಟ್ಟಕ್ಕೆ ಹೀಗೆ ತಯಾರಿ ಆರಂಭಿಸಿದವರಲ್ಲಿ ಪಕ್ಷದ ಅಧ್ಯಕ್ಷ ವಿಜಯೇಂದ್ರ ಕೂಡ ಒಬ್ರು. ಕೇಸರಿ ಪಕ್ಷ ಮುನ್ನಡೆಸುವ ಹೊಣೆ ಹೊತ್ತಾಗಿನಿಂದಲೂ ಬಣ ರಾಜಕಾರಣದ ಒಳ ಪೆಟ್ಟು ತಿನ್ನುತ್ತಲೇ ಕೊಟ್ಟ ಹುದ್ದೆಯನ್ನ ನಿಭಾಯಿಸ್ತಾ ಇರೋ ನಾಯಕ, ಹೆಸರು ಹೇಳುವ ಮಟ್ಟಕ್ಕೆ ಬೆಳೆದಿರೋ ಯುವ ನಾಯಕ, ತಮ್ಮ ಅವಧಿಯಲ್ಲೇ ಎದುರಾಗಿರೋ ನಾಯಕತ್ವದ ಸಂಕಷ್ಟಕ್ಕೆ ಉತ್ತರ ಕೊಡಲು ಬಿವೈವಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜನರ ಜೊತೆ ಈ ಬಾರಿ ಸಮುದಾಯದ ಸಹಕಾರ ಪಡೆದು ಅಪ್ಪರಂತೆ ಬೆಳೆದು ನಿಲ್ಲಲು ಪ್ಲಾನ್ ರೂಪಿಸಿಕೊಂಡಿದ್ದಾರೆ. ಅಧಿಕಾರ ಉಳಿಸಿಕೊಳ್ಳಲು ವಿಜಯೇಂದ್ರ ತಂತ್ರ. ಲಿಂಗಾಯತ ಸಮುದಾಯ ಅಸ್ತ್ರಕ್ಕೆ ಮುಂದಾದ ಬಿವೈವಿ. ಹೌದು, ಬಿವೈ ವಿಜಯೇಂದ್ರ ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರೆ. ರೇಣುಕಾಚಾರ್ಯ ಜಯಂತಿಯಂದು ತಮ್ಮ ಸಮುದಾಯದ ಗುರುಗಳೆದರೆ ತಮ್ಮ ಕೈ ಹಿಡಿದು ಬೆಂಬಲಿಸುವಂತೆ ವಿಜಯೇಂದ್ರ ಮನವಿಯನ್ನ ಮಾಡಿದ್ದಾರೆ. ರಾಜಕೀಯದ ಏಳು ಬೀಳಿನ ಹಾದಿಯಲ್ಲಿ ನಾನಿದ್ದೇನೆ. ಹಿಂದೆ ನಮ್ಮ ತಂದೆ ಕೈ ಹಿಡಿದಂತೆ ನನ್ನ ಕೈ ಹಿಡಿಯಿರಿ. ಅದರ ಜೊತೆ ಒಡೆದಾಳುವ ಶಕ್ತಿಗಳಿಂದ ಸಮುದಾಯವನ್ನ ರಕ್ಷಿಸಿ ನಮಗೆ ಬಲ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ವಿಜಯೇಂದ್ರರ ಮನವಿಗೆ ಸಮುದಾಯವು ಸಕಾರಾತ್ಮಕ ಸ್ಪಂದನೆ ನೀಡಿದೆ ಎನ್ನಲಾಗ್ತಾ ಇದೆ. ಧರ್ಮ ಸಂಘರ್ಷದ ಹೊತ್ತಿನಲ್ಲಿ ತಮ್ಮ ಸಮುದಾಯದವರಿಗೆ ಬಲ ಕೊಡುವುದು ಸೂಕ್ತ ಅನ್ನೋ ಮಾತು ಅಲ್ಲೂ ಸಹ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ವಿಜಯೇಂದ್ರ ಪ್ರಯತ್ನಕ್ಕೆ ಆರಂಭಿಕ ಜಯ ದೊರೆತಂತಾಗಿದೆ. ಮೊದಲು ಸಮುದಾಯ, ನಂತರ ಅಹಿಂದ ವಲಯವನ್ನ ವಿಜಯೇಂದ್ರ ಟಾರ್ಗೆಟ್ ಮಾಡಲು ಅಣಿಯಾಗ್ತಾ ಇದ್ದಾರೆ. ಇಲ್ಲೂ ಅವರ ಮನವಿಗೆ ಬಲ ಸಿಕ್ಕರೆ ಬಿಜೆಪಿಯ ನಾಯಕತ್ವದ ಪ್ರಶ್ನೆಗೆ ಸೂಕ್ತ ಉತ್ತರ ದೊರೆತಂತಾಗಲಿದೆ. ರೇಣುಕಾಕಿ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.